ಗೈಸ್ 3 ವಾರಗಳ ನಂತರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿಯ ಓಟ ಶುರುವಾಗಿದೆ. ಸೊ ಈ ಕ್ಯಾಪ್ಟನ್ಸಿಯ ಓಟದಲ್ಲಿ ಕನಿಷ್ಠ ಪಕ್ಷ ಭಾಗವಹಿಸಲು ಕೂಡ ಅರ್ಹತೆನೇ ಇಲ್ಲದ ಒಬ್ಬ ಸ್ಪರ್ಧಿನ ಆಯ್ಕೆ ಮಾಡೋ ಅಧಿಕಾರವನ್ನು ಬಿಗ್ ಬಾಸ್ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವ ರಾಘವೇಂದ್ರ ಅವರು, ರಿಷಾ ಗೌಡ ಅವರು ಹಾಗೂ ಸೂರಜ್ ಅವರಿಗೆ ನೀಡಿದ್ದಾರೆ. ಸೊ ಈ ಅಧಿಕಾರನ ಯೂಸ್ ಮಾಡ್ಕೊಂಡು ಅವ್ರು ಯಾರನ್ನ ಮನೆಯಿಂದ ಹೊರಗಡೆ ಇಡ್ತಿದ್ದಾರೆ ಅಂತ ಪ್ರೋಮೋದಲ್ಲಿ ನೀವೇ ನೋಡ್ಕೊಂಡ್ ಬನ್ನಿ. ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ. ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ಅಶ್ವಿನಿ ಮ್ಯಾಮ್, ನಾನು ಅಂತ ಎಲ್ಲಾ ಕಡೆ ಹೇಳ್ಕೊಂತ ಇರ್ತದೆ. ಫಸ್ಟ್ ಕ್ಯಾಪ್ಟನ್ಸಿ ಅನ್ನೋದು ಅವ್ರಿಗೆ ಸಿಕ್ಕಿಬಿಟ್ರೆ ತುಂಬಾ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಆಟ ಆಡಿದೀನಿ. ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ರೇಸ್ ಅಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ್ದು ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗತ್ತೆ? ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದಾಗ ಅದನ್ನ ಮರೆಯಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರ್ತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್, ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ 3 ವಾರಗಳ ಆದ್ಮೇಲೆ ಮನೆಗೆ ಒಬ್ಬ ಕ್ಯಾಪ್ಟನ್ ಬೇಕು, ಮನೆ ನಡೆಸೋದಕ್ಕೆ ಒಬ್ಬ ಕ್ಯಾಪ್ಟನ್ಸಿ ಬೇಕೇ ಬೇಕು ಅಂದು ಈಗ ಕ್ಯಾಪ್ಟನ್ಸಿಯ ಟಾಸ್ಕ್ ಗಳನ್ನೆಲ್ಲ ತಗೊಂಡ್ಬಂದಿದ್ದಾರೆ. ಅಂಡ್ ಈ ಟಾಸ್ಕ್ ಅಲ್ಲಿ ಯಾರೆಲ್ಲ ಸಕ್ಕತ್ತಾಗಿ ಆಡಿ ಫೈನಲ್ ಆಗಿ ಎಲ್ಲಾ ಟಾಸ್ಕ್ ಗಳನ್ನ ಗೆದ್ದು ವಿನ್ ಆಗ್ತಾರಲ್ಲ, ಅವರು ಮುಂದಿನ ಕ್ಯಾಪ್ಟನ್ ಆಗಿ ಈ ಮನೆಯ ಅಧಿಕಾರವನ್ನು ಹಿಡಿತಾರೆ. ಸೊ ಈ ಒಂದು ಓಟದಲ್ಲಿ, ಕ್ಯಾಪ್ಟನ್ಸಿ ಓಟದಲ್ಲಿ ಯಾರಿಗೆ ಭಾಗವಹಿಸಲು ಅರ್ಹತೆನೇ ಇಲ್ಲವಲ್ಲ, ಅವ್ರನ್ನ ಆಯ್ಕೆ ಮಾಡೋ ಅಧಿಕಾರನ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಕೊಟ್ಟಿದ್ದಾರೆ. ರಾಘವೇಂದ್ರ ಅವರು, ರಿಷಾ ಗೌಡ್ ಅವರು, ಸೂರಜ್ ಸಿಂಗ್ ಅವ್ರಿಗೆ. ಸೊ ಇವರು ನೀವು ಪ್ರೋಮೋ ಒಳಗಡೆ ನೋಡಿದ್ರೆ ಆಯ್ಕೆ ಮಾಡಿರೋದು ಅಶ್ವಿನಿ ಗೌಡ್ ಅವ್ರನ್ನ. ಸೊ ಇಲ್ಲ ನಿಮ್ಗೆ ಅನಿಸ್ಬೋದು ಅಶ್ವಿನಿ ಗೌಡರ್ನೇ ಅವ್ರು ಯಾಕೆ ಆಯ್ಕೆ ಮಾಡಿರೋ ಅಂತ. ನಿಮ್ಗೆಲ್ಲ ನೋಡಿರ್ತೀರ 3 ವಾರದಲ್ಲಿ ಅವ್ರು ಮಾತಾಡಿರೋ ಮಾತುಗಳು, ಒಬ್ರಿಗೆ ನೋವು ಹರ್ಟ್ ಮಾಡಿರೋದು. ಸೊ ಇದೆಲ್ಲ ಎಲ್ಲೂ ಹೋಗಲ್ಲ. ಕರ್ಮ ಇಸ್ ದ ರಿಟರ್ನ್ ಅಂತ ಹೇಳ್ತಾರಲ್ಲ, ಹಂಗೇನೆ ಕರ್ಮ ಬಂದೇ ಬರುತ್ತೆ. ಸೊ ಈಗ ಬಂದಿದೆ ಅಷ್ಟೇ. ಅವ್ರು ಇನ್ನೊಬ್ರಿಗೆ ಮಾತಾಡಿ ನೋಯಿಸ್ತಿದ್ರು, ಈಗ ಅವರಿಗೆ ನೋಯಿಸೋ ಅಂತವ್ರು ಬಂದಿದ್ದಾರೆ. ಸೊ ಯಾವತ್ತು ನಾವು ಇನ್ನೊಬ್ರಿಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕಂಡ್ ಅದಕ್ಕೆ ಸಾರಿ ಕೂಡ ಕೇಳಿದ್ದಾರೆ. ಅದಕ್ಕೆ ರಕ್ಷಿತ್ ಅವ್ರು ಕೂಡ ಕ್ಷಮಿಸಿದ್ದಾರೆ. ಬಟ್ ಏನೇ ಆದ್ರೂ ನಾವು ಮಾಡಿರೋ ತಪ್ಪಿಗೆ ಎಲ್ಲಿ ಒಂದಲ್ಲ ಒಂದ್ ಕಡೆಯಿಂದ ಬಂದೇ ಬರುತ್ತೆ. ಅಂಡ್ ಅವ್ರು ಫೈನಲ್ ಒಂದ್ ಮಾತು ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಆಗಿರೋ ನೋವುಗಳನ್ನ ಮರ್ತು ಇರೋದಿಕ್ಕಾಗಲ್ಲ, ಮರ್ತು ಮುಂದೆ ಹೋಗೋದಿಕ್ಕಾಗಲ್ಲ ಅಂತ. ಸೊ ಅದು ಬಿಗ್ ಬಾಸ್ ಮನೆಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲಾ ಕಡೆನೂ ಅಷ್ಟೇನೆ. ಬಟ್ ನಾವ್ ಏನ್ ಮಾತಾಡ್ತೀವಿ, ಹೇಗಿರ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ನಿಮಗೇನ್ ಅನ್ಸುತ್ತೆ, ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಟ್ಟಿದ್ದು ಸರಿನೋ ತಪ್ಪೋ ಕಾಮೆಂಟ್ಸ್ ತಿಳಿಸಿ. ಅಂಡ್ ರಾಘವೇಂದ್ರ ಒಂದು ಮಾತು ಹೇಳ್ತಾರೆ, ಅವ್ರಿಗೇನಾದ್ರೂ ಈಗ ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟು ಕ್ಯಾಪ್ಟನ್ ಆಗಿಬಿಟ್ರು ಅಂದ್ರೆ ಇನ್ನೂ ಡಾಮಿನೇಟ್ ಮಾಡ್ತಾರೆ ಮನೇಲಿರೋರ್ನೆಲ್ಲ ಅಂತ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಾಮೆಂಟ್ಸ್ ಅಂತ ತಿಳಿಸಿ ನೋಡುವ. ಇನ್ನು ಇವತ್ತಿನ ಒಂದು ಎಪಿಸೋಡ್ ನ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಯಾರನ್ನೆಲ್ಲ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ. ನಮಗೆ ಜಸ್ಟ್ ತೋರಿಸಿರೋದು ಅಶ್ವಿನಿ ಗೌಡ್ ಅವ್ರನ್ನ ಮಾತ್ರ. ಸೊ ಯಾರು ಮಿಸ್ ಮಾಡದೆ ಎಪಿಸೋಡ್ ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೈಸ್. ಮತ್ತೆ ಮುಂದೆ ನೋಡಲ್ ಲವ್ ಯು ಆಲ್.